ರಾಜ್ಯ ರಾಜಕಾರಣದಲ್ಲಿ ತಾರಕಕ್ಕೇರಿದ ಹನಿ ಅಂತರ್ಯುದ್ಧ. ದೆಹಲಿ ಪ್ರವಾಸಕ್ಕೆ ಮುಂದಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹೈಕಮಾಂಡ್ ಅಂಗಳಕ್ಕೆ ಸೇರುತ್ತಾ ಹನಿ ಟ್ರ್ಯಾಪ್ ಕಹಾನಿ. ಹಾಗಾದ್ರೆ ಕುತೂಹಲ ಕೆರಳಿಸಿದ ಸಿಎಂ ಸಿದ್ದರಾಮಯ್ಯ ದೆಹಲಿ ಯಾತ್ರೆ. ಒಂದು ಕಡೆ ಹನಿ ಟ್ರ್ಯಾಪ್ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಈ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಇತ್ತೀಚೆಗೆ ಅಷ್ಟೇ ಸತೀಶ್ ಜಾರಕಿಹೊಳಿ ಕೆಸಿ ವೇಣುಗೋಪಾಲ್ರನ್ನ ಮೀಟ್ ಆಗಿದ್ರು. ಅದಾದ ನಂತರದ ಬೆಳವಣಿಗೆಗಳು ಹನಿ ಟ್ರ್ಯಾಪ್ ಅನ್ನ ಬೇರೆಯೇ ದಿಕ್ಕಿಗೆ ಕೊಂಡೋಗ್ತಾ ಇದೆ ಎನ್ನುವಂತಹ ಚರ್ಚೆಗಳು ಶುರುವಾಗಿತ್ತು. ಎಐಸಿಸಿ ಅಧ್ಯಕ್ಷ ಸ್ವತಃ ಮಲ್ಲಿಕಾರ್ಜುನ ಖರ್ಗೆಯವರೇ ಸಿಎಂ ಸಿದ್ದರಾಮಯ್ಯರನ್ನ ರಹಸ್ಯವಾಗಿ ಭೇಟಿಯಾಗಿದ್ರು. ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ನಡೆಸಿದ್ರು. ಈಗಾಗಲೇ ಸಿಎಂ ಡಿಸಿಎಂ ಜೊತೆ ಮಾತನಾಡಿರುವಂತಹ ವರಿಷ್ಠರು ಮಾತನಾಡಿದ ಬೆನ್ನಲ್ಲೇ ಸಿದ್ದರಾಮಯ್ಯ ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ತಾರಕಕ್ಕೇರಿದೆ ಈಗಾಗಲೇ ಹನಿ ಅಂತರ್ಯುದ್ಧ. ದೆಹಲಿ ಪ್ರವಾಸಕ್ಕೆ ಮುಂದಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗಾದರೆ ಏನಾಗ್ತಾ ಇದೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ? ಹೈಕಮಾಂಡ್ ಅಂಗಳಕ್ಕೆ ಸೇರುತ್ತಾ ಹನಿ ಟ್ರ್ಯಾಪ್ ಕಹಾನಿ. ಕುತೂಹಲ ಕೆರಳಿಸಿದ ಸಿಎಂ ಸಿದ್ದರಾಮಯ್ಯ ದೆಹಲಿ ಯಾತ್ರೆ. ಈ ಯಾತ್ರೆಯಲ್ಲಿ ಏನೇನು ಉದ್ದೇಶಗಳಿರಬಹುದು? ಈಗಾಗಲೇ ಹನಿ ಟ್ರ್ಯಾಪ್ ಕಹಾನಿ ನಿಜಕ್ಕೂ ಕೂಡ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಈಗ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಕೈಗೊಂಡಿರುವಂಥದ್ದು ಇದು ಕೂಡ ಬೇರೆ ರೀತಿಯ ಚರ್ಚೆಗೂ ಕೂಡ ಕಾರಣವಾಗಬಹುದು. ಎಲ್ಲೋ ಒಂದು ಕಡೆ ಎಐಸಿಸಿ ನಾಯಕರೇ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ತೀವ್ರತೆ ಪಡೆದುಕೊಳ್ಳದಂತೆ ನೋಡಿಕೊಳ್ತಾ ಇದ್ದಾರಾ? ಕಾರಣ ಇಲ್ಲಿ ಪ್ರಶ್ನೆಯು ಕಾಂಗ್ರೆಸ್ನವರದ್ದೇ, ಉತ್ತರವು ಕಾಂಗ್ರೆಸ್ನವರದ್ದೇ. ಆರಂಭದಲ್ಲಿ ಸೆಷನ್ನಲ್ಲಿ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ಮುನ್ನೆಲೆಗೆ ಬರುವಂತೆ ಮಾಡಿದ್ದು ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಮುನ್ನೆಲೆಗೆ ಬರುವಂತೆ ಮಾಡಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿದ್ದರೂ ಕೂಡ ಯತ್ನಾಳ್ ಅವರ ಕೈಗೆ ಚೀಟಿ ರವಾನೆ ಮಾಡಿದ್ದು ಯಾರು ಅಂಥೇಳಿ ಈಗ ಪ್ರಶ್ನೆಗಳು ಉದ್ಭವ ಆಗಿರುವಂತಹದ್ದು. ಅದರ ಬೆನ್ನಲ್ಲೇ ಸ್ವತಃ ರಾಜಣ್ಣ ಸೆಷನ್ನಲ್ಲಿ ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ವಿವರಿಸಿದರು. ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯೋಗ ಮಾಡಲಾಗ್ತಾ ಇದೆ. ನಿರಂತರ 6 ತಿಂಗಳಿನಿಂದಲೂ ಕೂಡ ಪ್ರಯತ್ನಗಳು ಆಗ್ತಾನೇ ಇದೆ. ಜೊತೆಗೆ ನನ್ನ ಮಗನ ವಿರುದ್ಧವೂ ಕೂಡ ಹನಿ ಟ್ರ್ಯಾಪ್ ಕೆಡ್ಡಾಗಿ ಬೀಳಿಸುವಂಥ ಪ್ರಯತ್ನಗಳು ಕೂಡ ಆಗಿತ್ತು, ಆಗ್ತಾ ಇದೆ ಕೂಡ. ಹಾಗೆಯೇ ಇನ್ನೂ 48 ಬಲಾಢ್ಯ ಸಚಿವರ, ಶಾಸಕರ, ಕೆಲವೊಂದು ಅಧಿಕಾರಿಗಳ ಹನಿ ಟ್ರ್ಯಾಪ್ ವಿಡಿಯೋಗಳು ಈಗಾಗಲೇ ಲಭ್ಯವಿದೆ. ಅದು ಯಾವಾಗ ಬೇಕಾದರೂ ಸ್ಫೋಟಗೊಳ್ಬೋದು. ಒಂದಷ್ಟು ಜನ ತಡೆಯಾಜ್ಞೆ ತಂದಿದ್ದಾರೆ, ಒಂದಷ್ಟು ಜನ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಕೈ ಹಾಕಿಲ್ಲ ಅಂಥೇಳಿ ಯಾವಾಗ ರಾಜಣ್ಣ ಆ ಬಾಂಬನ್ನು ಸಿಡಿಸಿದ್ರು ಅದಾದ ನಂತರ ಇದು ತೀವ್ರತೆಯನ್ನು ಪಡೆದುಕೊಳ್ತು. ಹಾಗಾದರೆ ದೆಹಲಿ ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ಗಳನ್ನು ಗಮನಿಸೋದಾದರೆ ಏಪ್ರಿಲ್ 2ರಂದು ದೆಹಲಿ ಯಾತ್ರೆ ಕೈಗೊಳ್ಳಲಿರುವಂತಹ ಸಿಎಂ. ಎಲ್ಲೋ ಒಂದು ಕಡೆ ಏಪ್ರಿಲ್ನಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಎನ್ನುವಂಥ ಚರ್ಚೆ ಇತ್ತು. ಈಗಾಗಲೇ ಹನಿ ಕಹಾನಿಯ ದಾಖಲೆ ಸಂಗ್ರಹಿಸಿರುವಂತಹ ಸಿಎಂ ಸಿದ್ದರಾಮಯ್ಯ, ಮುಖ್ಯಮಂತ್ರಿಗೆ ಎಲ್ಲ ದಾಖಲೆ ನೀಡಿರುವಂತಹ ರಾಜಣ್ಣ. ಆರಂಭದಲ್ಲಿ ದಾಖಲೆಗಳಿದೆ, ನಮಗೆ ಯಾರು ಇದರ ಕಿಂಗ್ ಪಿನ್ಗಳು ಅನ್ನೋದು ಗೊತ್ತಿದೆ ಅಂತ ಹೇಳಿ ರಾಜಣ್ಣ ವಾದ ಮಾಡ್ತಾ ಇದ್ರು. ಅದಾದ ನಂತರ ಸರ್ಕಾರಿ ನಿವಾಸದ ಮುಂಭಾಗ ಹಿಂಭಾಗ ಕ್ಯಾಮರಾಗಳಿಲ್ಲ, ನನಗೆ ಸರಿಯಾದಂತಹ ದಾಖಲೆಗಳಿಲ್ಲ ಅನ್ನುವಂಥ ವಾದ ಬಂತು. ಸಿದ್ದರಾಮಯ್ಯ ದೆಹಲಿ ಟೂರ್ ಗುಟ್ಟೇನೆಂದು ಗುಸುಗುಸು ಶುರುವಾಗಿದೆ. ರಾಜಕಾರಣಿಗಳು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರಿಗೆ ಈಗಾಗಲೇ ಹನಿ ಸೂತ್ರಧಾರನ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಆ ಸೂತ್ರಧಾರನ ಬಗ್ಗೆ ಸುದೀರ್ಘ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ಗೆ ಹೋಗ್ತಾ ಇದ್ದಾರೆ. ಮಧು ಬಲೆಯ ನಿರ್ದೇಶಕನ ಸುಳಿವು ಸಿಕ್ತ ಹಾಗಾದರೆ ಸಿದ್ದರಾಮಯ್ಯ ಅವರ ದೆಹಲಿ ಯಾತ್ರೆ ಸುತ್ತ ರೆಕ್ಕೆ ಪುಕ್ಕಗಳು ಬೆಳಕಂಡಿದೆ. ಸಿದ್ದು ದಿಲ್ಲಿಗೆ ಹೋಗುತ್ತಿರುವುದೇ ಹನಿ ಮಾಹಿತಿ ನೀಡಲಿಕ್ಕ ಅಥವಾ ಹನಿ ಮಾಹಿತಿಯನ್ನು ಪಡೆಯಲಿಕ್ಕ? ಸಿಎಂ ಸಿದ್ದರಾಮಯ್ಯರ ದೆಹಲಿ ಯಾತ್ರೆಯ ಸೀಕ್ರೆಟ್ ಏನು? ಹಾಗಾದರೆ ಭಾರಿ ಕುತೂಹಲವನ್ನು ಕೆರಳಿಸಿದ ಸಿದ್ದರಾಮಯ್ಯರ ದೆಹಲಿ ಯಾತ್ರೆ ಭಾರಿ ಕುತೂಹಲವನ್ನು ಕೆರಳಿಸಿದೆ. ಏಪ್ರಿಲ್ 2ರಂದು ದೆಹಲಿ ಯಾತ್ರೆ ಕೈಗೊಳ್ಳಲಿರುವಂತಹ ಸಿಎಂ ಸಿದ್ದರಾಮಯ್ಯ. ಏಪ್ರಿಲ್ 2ರಂದು ದೆಹಲಿ ಯಾತ್ರೆ ಕೈಗೊಳ್ಳಲಿರುವಂತಹ ಸಿಎಂ ಸಿದ್ದರಾಮಯ್ಯ. ಹಾಗಾದರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತಹ ಮಾತುಕತೆಯನ್ನು ಮಾಡ್ತಾರಾ? ಹನಿ ಟ್ರ್ಯಾಪ್ನ ಹಿಂದಿರ್ತಕ್ಕಂತಹ ನಿರ್ದೇಶಕ ಮತ್ತು ನಿರ್ಮಾಪಕ ಯಾರು ಅನ್ನೋದರ ಸುಳಿವು ಸಿದ್ದರಾಮಯ್ಯರಿಗೆ ಸಿಕ್ಕಿದೆಯಾ? ರಾಜಣ್ಣ ನಿನ್ನೆ ದಿನ ಗೃಹ ಸಚಿವರ ನಿವಾಸಕ್ಕೆ ಹೋಗಿ ಮನವಿಯನ್ನು ಸಲ್ಲಿಸ್ತಾರೆ. ಗೃಹ ಸಚಿವರಿಗೆ, ಜಿ ಪರಮೇಶ್ವರ್ ಅವರಿಗೆ ದೂರು ದಾಖಲಿಸಲು ಸ್ಟೇಷನ್ಗಳಿರ್ತಾವೆ. ಆದರೆ ಇಲ್ಲಿ ದೂರು ದಾಖಲಿಸಿಲ್ಲ, ಮನವಿಯನ್ನು ಸಲ್ಲಿಸಿದ್ದಾರೆ.
ಇನ್ನು ಗೃಹ ಮಂತ್ರಿಗಳು ಗೃಹ ಸಚಿವಾಲಯದಿಂದ ಪೊಲೀಸ್ ಇಲಾಖೆಗೆ ಆ ಒಂದು ಮನವಿ ಪತ್ರವನ್ನು ವರ್ಗಾಯಿಸೋದಕ್ಕೆ ಸಾಧ್ಯನಾ ಇಲ್ವಾ ಎನ್ನುವಂಥದ್ದು ಕಾನೂನಿನ ಪರಿಧಿಯಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಹಂಗಾಗುತ್ತಾ? ಹಂಗಾದ್ರೆ ಆ ಒಂದು ಕಾನೂನಾತ್ಮಕವಾಗಿ ಆ ಒಂದು ಮನವಿಯನ್ನು ವರ್ಗಾವಣೆ ಮಾಡೋದಕ್ಕೆ ಸಾಧ್ಯನಾ? ಇನ್ನು ಸಿದ್ದರಾಮಯ್ಯ ಅವರ ದೆಹಲಿ ಯಾತ್ರೆಯ ಸುತ್ತಲೂ ಕೂಡ ರೆಕ್ಕೆ ಪುಕ್ಕಗಳು ಬೆಳೆದುಕೊಂಡಿದೆ. ಸಿದ್ದು ದಿಲ್ಲಿಗೆ ಹೋಗುತ್ತಿರುವುದೇ ಹನಿ ಮಾಹಿತಿ ನೀಡಲಿಕ್ಕಾಗಿ. ಹಾಗಾಗಿ ಏನಾಗಬಹುದು? ಸಿದ್ದರಾಮಯ್ಯ ದೆಹಲಿ ಯಾತ್ರೆ ಸೋಮಾರಿ ಮಂತ್ರಿಗಳಿಗೆ ಈಗಾಗಲೇ ಢವಢವ ಶುರುವಾಗಿದೆ. ನನ್ನ ಹೆಸರು ಇರಬಹುದಾ, ನನ್ನ ಹೆಸರು ಬಂದಿರಬಹುದಾ, ಸಿಎಂಗೆ ಮನೆಗೆ ದಾಂಗುಡಿ ಇಡುತ್ತಿರುವಂತಹ ಸಚಿವರು ಶಾಸಕರು ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಸಿಎಂಗೆ ದುಂಬಾಲು ಬಿದ್ದಿರುವಂತಹ ಆಕಾಂಕ್ಷಿಗಳು. ಸೋಮಾರಿ ಮಂತ್ರಿಗಳ ಕರೆಯಂತೂ ಹೇಳೋದೇ ಬೇಡ, ಓತಪ್ರೋತವಾಗಿ ಕರೆಗಳು ಬರ್ತಾ ಇದೆ. ಸಿದ್ದರಾಮಯ್ಯರನ್ನ ಗೋಗರಿಯುತ್ತಿರುವಂತಹ ಸೋಮಾರಿ ಮಂತ್ರಿಗಳು, ಸರ್ ನನಗೆ ಈ ಬಾರಿ ಹೇಗಾದರೂ ಚಾನ್ಸ್ ಕೊಡಿ ಸರ್. ಒಂದು ವೇಳೆ ಏಪ್ರಿಲ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುವುದಾದರೆ ಒಂದಷ್ಟು ಜನರಿಗೆ ಕೋಕ್ ಸಿಗುತ್ತೆ, ಒಂದಷ್ಟು ಜನರಿಗೆ ಅವಕಾಶಗಳು ಸಿಗ್ತವೆ. ಹಾಗಾಗಿ ಅವಕಾಶ ವಂಚಿತ ಹಿರಿಯ ರಾಜಕಾರಣಿಗಳಿಂದ ನಿವೇದನೆ. ದೆಹಲಿ ಯಾತ್ರೆ ಸುದ್ದಿ ಬೆನ್ನಲ್ಲೇ ಸಿಎಂ ಮನೆಗೆ ದಾಂಗುಡಿ ಇಡ್ತಾ ಇದ್ದಾರೆ ಕೆಲವರು ಶಾಸಕರು ಮತ್ತು ಸಚಿವರು ಆಕಾಂಕ್ಷಿಗಳಿಂದ ಸಿದ್ದರಾಮಯ್ಯಗೆ ಮನವಿಗಳು ಕೂಡ ಹೋಗ್ತಾ ಇದೆ. ಸಿದ್ದರಾಮಯ್ಯ ದೆಹಲಿ ಯಾತ್ರೆ ಸೋಮಾರಿ ಮಂತ್ರಿಗಳಿಗೆ ಢವಢವ ಶುರುವಾಗಿರುವಂತಹದ್ದು. ಯಾವ ಉದ್ದೇಶಕ್ಕಾಗಿ ಅವರು ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಈ ಕ್ಷಣದವರೆಗೂ ಕೂಡ ರಿವೀಲ್ ಆಗಿಲ್ಲ. ಸಿಎಂ ಮನೆಗೆ ಈಗ ಕೆಲ ಶಾಸಕರು ಸಚಿವರು ದಾಂಗುಡಿ ಇಡ್ತಾ ಇದ್ದಾರೆ. ನಾನಾ ತರಹದ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಸೋಮಾರಿ ಮಂತ್ರಿಗಳ ಕರೆಯಂತೂ ಹೇಳೋದು ಬೇಡ. ಸೋಮಾರಿ ಮಂತ್ರಿಗಳು ಈಗಾಗಲೇ ಕರೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯರಿಗೆ. ತಮ್ಮ ಸ್ಥಾನಕ್ಕಾಗಿ ಟವಲ್ ಹಾಕುವಂಥ ಕೆಲಸಗಳು ಮಂತ್ರಿಗಳಿಂದ ನಡೀತಾ ಇದೆ. ಹಾಗಾದರೆ ಸಿದ್ದರಾಮಯ್ಯ ದೆಹಲಿ ಯಾತ್ರೆ ಸೋಮಾರಿ ಮಂತ್ರಿಗಳಿಗೆ ಢವಢವ. ಸಿಎಂಗೆ ಮನೆಗೆ ಈಗಾಗಲೇ ಸಚಿವರು ಶಾಸಕರು ದಾಂಗುಡಿ ಇಟ್ಟು ತಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಈಗಾಗಲೇ ಸಿಎಂಗೆ ದುಂಬಾಲು ಬಿದ್ದಿರುವಂಥ ಆಕಾಂಕ್ಷಿಗಳು. ಒಂದು ಕಡೆ ಫೋನ್ ಕರೆ, ಮತ್ತೊಂದು ಕಡೆ ಇನ್ನು ಸಿಎಂ ದೆಹಲಿಗೆ ಹೋದರೆ ಸಿಗೋದೇ ಇಲ್ಲ, ಹಾಗಾಗಿ ಮನೆಯಲ್ಲೇ ಅವರ ಜೊತೆ ಮನವಿ ಮಾಡಿಕೊಳ್ಳೋಣ ಅಂಥೇಳಿ ಒಂದಷ್ಟು ಜನ ಲಾಬಿಯೂ ಕೂಡ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರನ್ನು ಗೋಗರೆದು ಕೇಳಿಕೊಳ್ತಾ ಇದ್ದಾರೆ, ಸರ್ ನನಗೆ ಈ ಬಾರಿ ಹೇಗಾದರೂ ಮಾಡಿ ಚಾನ್ಸ್ ಕೊಡಿ ಅಂಥೇಳಿ ಮನವಿಯ ಮೇಲೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಒಂದಷ್ಟು ಮಂತ್ರಿಗಳು. ಹಾಗಾದರೆ ಸಿದ್ದರಾಮಯ್ಯರ ಭೇಟಿಯ ಹಿಂದೆ ಯಾವ ಉದ್ದೇಶ ಅಡಗಿದೆ ಎನ್ನುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು.